ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿತ್ಯಾಸ್ ವ್ಲಾಗ್. ಈ ವ್ಲಾಗ್ ಬಂದು ನಮ್ಮ ರಕ್ಷಾಬಂಧನ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ನನ್ನ ಹಸ್ಬೆಂಡ್ಗೆ ನಮ್ಮ ಅಕ್ಕ ಬಂದು ರಾಖಿನ ಕಟ್ಟಿದ್ದು. ಯಾವುದಾದ್ರೂ ಹಾಡು ಹೇಳಿ ಮತ್ತೆ. ನಾನು ನೆಕ್ಸ್ಟ್ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಕೆಳಗಡೆ ಮನೆ ಅದ್ವಿಕ್ ಮತ್ತು ಆರ್ಯನ್ಗೆ ಕಟ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಅವರು ಇರಲಿಲ್ಲ. ಹಾಗೆ ಆಮೇಲೆ ಹೊರಟ್ವಿ, ನಾನು ಅಕ್ಕ ಚಾರು ಎಲ್ಲನೂ ಎಲ್ಲಿಗೆ ಅಂದರೆ ನಮ್ಮ ಪುಟಾಣಿ ಶ್ರೀನಿಗೆ ರಾಖಿ ಕಟ್ಸೋಣ ಅಂತ ಪರ್ಚೇಸ್ ಮಾಡ್ಕೊಂಡು ಹೋದ್ವಿ. ಮತ್ತು ಅಲ್ಲಿ ಶ್ರಾವಣ ಮಾಡ್ತಾಯಿದ್ರು. ಆ್ಯಕ್ಚುಲಿ ಶ್ರಾವಣ ಶನಿವಾರ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಬರೋ ಶ್ರಾವಣಗಳಲ್ಲಿ ಈ ಥರ ದಾಸಪ್ಪನ ಪೂಜಿಸೋದು ನಮ್ಮ ಗೌಡ ಸಂಪ್ರದಾಯದಲ್ಲಿ ಬಂದಿರುವಂಥದ್ದು. ಸೊ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಯಲ್ಲೂ ಕೂಡ ಪೂಜಿಸ್ತಾಯಿದ್ರು. ಇವತ್ತು ನಮ್ಮಮ್ಮ ಮನೆಯಲ್ಲೂ ಕೂಡ ಪೂಜೆ ಇತ್ತು. ಹಾಗೆ ನನ್ನ ಮಗಳು ಇಲ್ಲಿ ನಾಮ ಇಟ್ಸ್ಕೊಳ್ಳೋದಕ್ಕೆ ಎಲ್ಲ ಅವಳು ಪೂಜೆಗಿಂತ ಮುಂಚೆ ಎಲ್ಲ ನಾಮ ಇಟ್ಸ್ಕೊಳ್ಳೋದು ಇಲ್ಲಿ ರೂಢಿ. ಶಂಕನಾದ, ಜಾಕಟೆನಾದ ಅದು ಮನೆಯಲ್ಲಿ ವರ್ಷಕ್ಕೊಮ್ಮೆ ಆದರೂ ಮೊಳಗಬೇಕು ಅನ್ನೋದು ನಂಬಿಕೆ. ಅಂದರೆ ಮನೆಯಲ್ಲಿರುವಂತಹ ಬ್ಯಾಡ್ ಅಂದರೆ ಏನು ನೆಗೆಟಿವ್ ಸ್ಪಿರಿಟ್ಸ್ ಏನೇ ಇದ್ರೂ ಅದು ಅದರಿಂದ ಹೊರಟೋಗುತ್ತೆ ಅನ್ನೋದು ನಂಬಿಕೆ. ಮನೆ ಒಳಗಡೆಗಿಂತ ಇಲ್ಲೇ ಚೆನ್ನಾಗೈತೆ. ಫುಲ್ಲು ಕತ್ಲೆ ಕ್ಲಾರಿಟಿನೇ ಇರಲ್ಲ. ಸಾಂಗ್ ಹೇಳು. ಅಡ್ಡ ನೀ ಕೈ ತೋರಿಸು ಶ್ರೀನಿ. ಚಾರುದು ಮತ್ತು ಶ್ರೀನಿದು ಒಂದು ಒಳ್ಳೆ ಸ್ಪೆಷಲ್ ಬಾಂಡಿಂಗ್. ಅವರಿಬ್ಬರು ಎಷ್ಟು ಕ್ಲೋಸ್ ಅಂದರೆ ಅವಳಿಗೆ ಅಣ್ಣ ಅಂತ ನೆನಪಾಗೋದೆ ಫಸ್ಟ್ ಶ್ರೀನಿ. ಬಟ್ ಬೇರೆ ಎಲ್ಲರೂ ಇದ್ದಾರೆ, ಬಟ್ ಅವರಿಗೆಲ್ಲ ಕಟ್ಟೋಕ್ಕೆ ಅಳ್ತಾಳೆ. ಬಟ್ ಈವ್ನಿಂಗ್ ಮಾತ್ರ ಕುಣ್ಕೊಂಡು ಖುಷಿಯಾಗಿ ಕಟ್ಟುತ್ತಾ ಇದ್ಲು. ಸೊ ಅವಳಿಗೆ ಕಟ್ಟೋಕ್ಕಾಗೋದಿಲ್ಲ. ಸೊ ಅವಳ ಕೈಲಿಂದ ಕಟ್ಸ್ಬಿಟ್ಟು ನಾನೇ ಕಂಪ್ಲೀಟ್ ಮಾಡಿದೆ. ಬಟ್ ಅವಳಿಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ರಾಖಿ ತೊಗೊಳೋದಾಗಲಿ, ರಾಖಿ ಕಟ್ಟೋಕ್ಕಾಗಲಿ ಅವ್ರ ಅಣ್ಣನಿಗೆ ಅಂತ ಫುಲ್ ಖುಷಿಯಾಗಿದ್ಲು. ಅವನು ಅಷ್ಟೇ ಖುಷಿಯಾಗಿದೆ, ಚಾರು ಬರ್ತಾಳೆ ಅನ್ನೋದು ಅವನಿಗೂ ಒಂಥರ ಖುಷಿ. ರಾಖಿಗೆ ಟ್ರೆಡಿಷ್ನಲ್ ಆಗಿರಲಿ ಅಂತ ಲಂಗ ಬ್ಲೌಸ್ ಅದನ್ನೇ ವೇರ್ ಮಾಡಿದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹಾಕಿದ್ದಾನೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇಲ್ಲ. ಎಷ್ಟು ಒಳ್ಳೆ ಬುದ್ಧಿ. ಎಷ್ಟೊಂದು ನನಗೆ. ಸೊ ಅವತ್ತು ಶ್ರಾವಣ ಎಲ್ಲ ಮುಗಿಸ್ಕೊಂಡು ಅಲ್ಲಿ ರಾಖಿ ಎಲ್ಲ ಕಟ್ ಮುಗಿಸಿ ಸೊ ಹೊರಟ್ವಿ. ನನ್ನ ಮಗಳು ಇನ್ನೂ ಇಬ್ಬರು ಅಣ್ಣಂದ್ರಿಗೆ ಬಾಕಿ ಕಟ್ಟೋದು ಹಾಗೆ ಮಿಕ್ತು. ಸೊ ಅಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ರು. ಬಟ್ ನಾನು ನಮ್ಮ ಮನೇಲಿ ಪೂಜೆ ಮಾಡಿದ ರೀಸನ್ಗೆ ಅಮ್ಮ ಮನೆಗೆ ಸ್ಯಾಟರ್ಡೆ ಬಂದಿತ್ತು. ಸೊ ಅಮ್ಮ ನಾನು ಬರೋ ಗಂಟ ವೆಯ್ಟ್ ಮಾಡ್ತಾಯಿದ್ರು. ಲಕ್ಷ್ಮಿ ನೀನು ತೆಗ್ದಿರಲಿಲ್ಲ. ತುಂಬ ಚೆನ್ನಾಗಿ ಕ್ಯೂಟಾಗಿ ಸಿಂಪಲ್ಲಾಗಿ ಮಾಡಿದರು ನಾವು. ಸೊ ಅದೇ ರೀತಿ ಅಮ್ಮ ಇವಾಗ ಆಲ್ಮೋಸ್ಟ್ ಹೀಗೆ ಮಾಡ್ಕೊಂಬಿಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಏನು ಸ್ಯಾಟರ್ಡೆ ಬರುತ್ತೆ ಅದು ಸ್ಯಾಟರ್ಡೆ ಶ್ರಾವಣ ಕೂಡ ಮನೆಯಲ್ಲಿ ಮಾಡಿಬಿಡ್ತೀವಿ. ಮೊದಲೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಫುಲ್ ಗ್ರ್ಯಾಂಡಾಗಿ ಆಚೆ ದೇವ್ರ ಮನೆಯಿಂದ ಆಚೆ ಕೂರಿಸ್ತಾಯಿದ್ರು. ಬಟ್ ಅಷ್ಟು ಆಡಂಬರ ಮಾಡಬಾರ್ದು ಅಂತ ಯಾರೋ ಹೇಳಿದ ರೀಸನ್ಗೆ ಅದನ್ನು ದೇವ್ರ ಮನೆಗೆ ಶಿಫ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಅವ್ರ ತಾತಂದು ಮಗಳದು ಏನೋ ಕಿತಾಪತಿ ಮಾತುಕತೆ ನಡೀತಾ ಇದೆ, ಅದಕ್ಕೆ ಅವಳ ರಿಯಾಕ್ಷನ್ ಆಗಿದೆ. ಸೊ ನಮ್ಮ ಮನೇಲಿ ಅಮ್ಮ ಮನೇಲಿ ಕೂಡ ಶ್ರಾವಣಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಏನು ನಿಂದು
ಬೆಂಗಳೂರಲ್ಲಿ ಯಾರನ್ನ ಬೇಕಾದರೂ ಹುಡುಕ್ಬೋದು, ಬಟ್ ದಾಸಪ್ಪ ಹುಡ್ಕೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಬಟ್ ಲಕ್ಕಿಲಿ ನಮಗೆ ತುಂಬ ಪರಿಚಯ ಅಂಕಲ್ಲು ಮತ್ತು ಸಿದ್ದು. ನಮ್ಮ ಮನೆ ಪಕ್ಕ ನಾವು ಇದ್ದಿದ್ದು ಹಳೆ ಮನೆ ಪಕ್ಕನೇ ಇದ್ದಿದ್ದು. ಸೊ ನಾವು ಸಿದ್ದು ಹೇಗೆ ಅಂದರೆ ಲೈಕ್ ಚೈಲ್ಡ್ಹುಡ್ಡಿಂದನೂ ತಮ್ಮ ಅಕ್ಕ ಈ ಥರನೇ ಬೆಳೆದಿದ್ದು. ಸೊ ಒಂಥರ ತುಂಬ ಕ್ಲೋಸಿನೆಸ್. ಇವ್ರು ಬಂದರೆ ಏನೂ ಭಯನೇ ಆಗೋದಿಲ್ಲ. ಅಂದರೆ ಒಂದೊಂದು ಮನೇಲಿ ಬರ್ತಾರೆ ಅಂದರೆ ದಾಸಪ್ಪ ಇವು ಎಲ್ಲ ಡಬ 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 ಅಂತ ಮಾಡ್ತಾ ಇರ್ತೀವಿ. ಸೊ ಇವ್ರು ಬಂದರೆ ನಮಗೆ ಒಂದು ಪೀಸ್ಫುಲ್ಲಾಗಿ ಎಲ್ಲನೂ ಮುಗಿಸ್ಕೊಬಿಡ್ಬೋದು. ಮಳೆ ಇತ್ತು. ಈ ದಾಸಪ್ಪ ಪೂಜೆ ಮಾಡಬೇಕಾದ್ರೆ ಅಂದರೆ ಅವಾಗೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ ಕಂಪ್ಲೀಟ್ ಶನಿವಾರ ಮನೇಲಿ ಯಾರಾದರೂ ಒಬ್ಬರಾದರೂ ಉಪವಾಸ ಇದ್ದು ದಾಸಪ್ಪ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಇದು ಬಂದು ಬಾನ್ಸಿ ಅಂತಾರೆ. ಬಾನ್ಸಿಗೆ ತುಂಬ ಅಕ್ಕಿ ತುಂಬೋದು ನಮ್ಮಮ್ಮವ್ರ ಕಡೆ ಅಂದರೆ ಖಾಲಿ ಬಾನ್ಸಿ ತೊಗೊಂಡು ಹೋಗ್ಬಾರ್ದು ಅನ್ನೋದು ನಮ್ಮಮ್ಮವ್ರ ಕಡೆಯಿಂದ ಮಾಡ್ಕೊಬಂದಿರೋದು. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಒಬ್ಬರು ಏನು ಹಾಕಿಸ್ಕೊಳ್ಳೋದಿಲ್ಲ. ಫಸ್ಟೆಲ್ಲ ಅನ್ನ ತುಂಬಿಸ್ಕೊಂಡು ಹೋಗ್ತಿದ್ರಂತೆ, ಬಟ್ ಇವಾಗ ಅನ್ನ ಹಾಕೋದಿಲ್ಲ, ಅಕ್ಕಿ ಹಾಕ್ತಾ ಇದ್ದಾರೆ. ನೆಕ್ಸ್ಟು ತರಕಾರಿಗಳು ಅವೆಲ್ಲನೂ ಅಮ್ಮ ಕಡೆ ರೂಢಿ, ಅದು ಮಾಡ್ಕೊಂಡು ಬಂದಿರೋದು ಕೊಡೋದು. ಒಬ್ಬೊಬ್ಬರು ಆ ಥರ ಏನು ರೂಢಿಗಳನ್ನ ಇಟ್ಕೊಂಡಿರೋದಿಲ್ಲ, ಬರೀ ಎಡೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಆಗ ದಾಸಪ್ಪ ಮಾಡಬೇಕಂದ್ರೆ ಮನೇಲಿ ಯಾರಾದರೂ ಒಬ್ರು ಉಪವಾಸ ಇರ್ತಾರಲ್ಲ, ಅವ್ರನ್ನ ಬೆಳಗ್ಗೆ ಎದ್ದು ಅಕ್ಕಿನ ಎಲ್ಲರ ಮನೆಯಲ್ಲೂ ಬೇಡೋದಕ್ಕೆ ಅಂತ ಕಳಿಸಿರ್ತಾಯಿದ್ರು ಪ್ರತಿಯೊಂದು ಮನೇಲಿ. ಅದನ್ನು ನೋಡೋದಕ್ಕೆ ಖುಷಿ ಆಗ್ತಿತ್ತು. ಆದರೆ ನಮ್ಮ ಅಣ್ಣಂದ್ರು ಅದನ್ನೆಲ್ಲ ಕಳಿಸ್ದಾಗ ಅವ್ರನ್ನ ನೋಡ್ತಿದ್ರೆ ನಮಗೆ ತುಂಬ ನಗು ಬರ್ತಿತ್ತು. ಬಟ್ ಅದು ಪ್ರತಿಯೊಂದು ಆಚಾರ ವಿಚಾರಗಳಿಂದನೇ ಅದರದ್ದೇ ಆದಂತಹ ಸತ್ಯಗಳಿರುತ್ತೆ. ಬಟ್ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಆಗ ನೋಡಿದ್ರೆ ನಮಗೆ ನಗು ಬರ್ತಾ ಇರ್ಬೋದು. ಬಟ್ ಈಗಿನ ಕಾಲದ ಮಕ್ಕಳು ಯಾರು ಅಷ್ಟು ಅದನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ವೇನೋ ಗೊತ್ತಿಲ್ಲ. ನಮ್ಮ ಅಣ್ಣಂದ್ರೆ ಅವಾಗ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಅದನ್ನು ಹೋಗು ಅಂತ ಹೇಳಿದ್ರೇ ಅಳೋರು. ನಮ್ಮ ಅಣ್ಣಂದ್ರೆ ಹೇಗೆ ಹೋಗಿ ಕೂಗ್ರೋ ಗೋವಿಂದ ಅಂತ ಅಂದರೆ ಅವ್ರು ಹೆಂಗೆ ಹೇಳೋರು ಅಂದರೆ, ಆಂಟಿ ನಮ್ಮಮ್ಮ ಏನೋ ಕೊಡಿ ತಗೊಂಡೋಗ್ಬೇಕು ಅಕ್ಕಿ ಕೊಡಿ ಅಂತ ಕೇಳ್ತಿದ್ದಿದ್ದು. ಸೊ ಲೈಕ್ ದಟ್ ಅವಾಗೆ ಹುಡುಗರು ಇವಾಗ ಯಾರು ಅದನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೆಲವೊಂದು ಆಚಾರಗಳನ್ನ ನೆಡ್ಸ್ಕೊಂಡು ಹೋಗೋದನ್ನ ನೋಡಿದ್ರೆ ಖುಷಿ ಆಗುತ್ತೆ. ಸೊ ನಮ್ಮ ಸಿದ್ದು ಬಂದು ಇವಾಗಿನ ಹುಡುಗ ಆಗಿದ್ರು ಅವ್ರ ಅಪ್ಪನ ಜೊತೆ ಪ್ರತಿಯೊಂದನ್ನು ಕಲ್ತ್ಕೊಂಡು ದಾಸಪ್ಪ ಪೂಜೆದು ಏನೇನಿದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಮನೆ ಆಚಾರ ವಿಚಾರಗಳನ್ನ ನೆಡ್ಸ್ಕೊಂಡು ಹೋದರೆ ನಮಗೂ ಖುಷಿ ಇರುತ್ತೆ ಅಲ್ವಾ. ಕೊನೆಗೆ ಅವ್ರ ಜೊತೆನೇ ಊಟಕ್ಕೆ ಕೂತ್ಕೊಳ್ಳೋದು ಕೂಡ ಒಂದು ಪ್ರತೀತಿ, ದಾಸಪ್ಪ ಪಂಥಿ ಅಂತ. ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಅವರು ಗೋವಿಂದ ಅಂತ ಕೂಗಾದ್ಮೇಲೆ ಊಟ ಮಾಡ್ತಾರೆ. ಸೊ ಇದೆಲ್ಲ ಮುಗ್ದಾದ್ಮೇಲೆ ನಾನು ನಮ್ಮ ಅಣ್ಣಂಗೆ ರಾಖಿ ಕಟ್ಟಕ್ಕೆ ಅಂತ ಶುರು ಮಾಡಿದೆ. ನಮ್ಮ ಅಣ್ಣನ ತಲಹಟ್ಟೆಗಳ ಮಾತುಗಳನ್ನ ಕೇಳಿಕೊಂಡು ನೋಡಿ ಹೆಂಗೆ ಆಡ್ತಾನೆ ಅಂತ ಅವನು. ನಾವೊಂಥರ ಟ್ರೂಲಿ ಬ್ಲೆಸ್ಸಿಂಗ್ ಅನಿಸುತ್ತೆ. ಅಂದರೆ ಮನಸ್ಸಿಗೆ ನೋವಾದಾಗ ಅಮ್ಮ, ಕಷ್ಟ ಅಂದಾಗ ಅಪ್ಪ, ಹಾಗೆ ಏನೇ ಸಪೋರ್ಟ್ ಬೇಕು ಅಂದರೆ ಜೊತೆಗೆ ನಿಲ್ಲೋನು ಅಣ್ಣ. ಸೊ ಈ ಬ್ರದರ್ ಸಿಸ್ಟರ್ ರಿಲೇಷನ್ಶಿಪ್ ಏನೇ ಆದ್ರೂ ಅದೊಂಥರ ತುಂಬ ಅಂದರೆ ತುಂಬ ಬ್ಲೆಸ್ಸಿಂಗ್ ಇರಬೇಕು. ಸೊ ಅಣ್ಣ ಆಗಲಿ ತಮ್ಮ ಆಗಲಿ ಅವ್ರನ್ನ ಎಷ್ಟು ಸ್ಟ್ರೆಂತ್ ಅಂದರೆ ಹೆಣ್ಮಕ್ಳಿಗೆ ಅದೊಂಥರ ಹೇಳ್ಕೊಳಕ್ಕೆ ಆಗೋದಿಲ್ಲ. ಅವರಿದ್ರೆ ಒಂದು ಆನೆ ಬಲ ಇರೋ ಥರ ಫೀಲ್ ಆಗುತ್ತೆ. ಸೊ ಅವ್ರ ಜೊತೆ ಎಷ್ಟು ಕನೆಕ್ಟೆಡ್ ಅಂದರೆ ನಮ್ಮ ತರಲೆ ತಮಾಷೆ ಪ್ರತಿಯೊಂದೂ ಅವ್ರ ಜೊತೆನೇ ಇರುತ್ತೆ. ನಮ್ಮ ನೋವು ನಲಿವುಗಳು ಕೂಡ ಅವ್ರ ಜೊತೆನೇ ಸೇರ್ಕೊಂಡಿರುತ್ತೆ. ನಮ್ಮ ಇಡೀ ಬಾಲ್ಯ ಕೂಡ ಅವ್ರ ಜೊತೆನೇ ಸೇರ್ಕೊಂಡಿರುತ್ತೆ. ಬಗ್ಗು ಕೆಳಗೆ ಫುಲ್ಲು ಆಶೀರ್ವಾದ. ಆಯುಷು ಆರೋಗ್ಯ. ಅದು worst part. ಸಿದ್ದು ಬಾಮ್ಮ
ನಾನೇ ಬರ್ತಿದ್ದೆ, ನೀನೇ ಬಂದಲ್ಲ, ಅದಕ್ಕೆ ಖುಷಿ. ನಮ್ಮ ಅಣ್ಣನ ಪ್ರಕಾರ ಬೆಸ್ಟ್ ಪಾರ್ಟ್ ಅಂದರೆ ನಾನು ಅವ್ನ ಕಾಲಿಗೆ ಬೀಳೋದಂತ, ಫಸ್ಟ್ ಪಾರ್ಟ್ ಅಂದರೆ ಅವನು ನನಗೆ ಗಿಫ್ಟ್ ಕೊಡೋದು ಅಂತ. ಸೊ ಬನ್ನಿ, ಅಣ್ಣ ತಮ್ಮ ಆಗೋದಕ್ಕೆ ಒಡ ಹುಟ್ಟಿದವರ ಅವಶ್ಯಕತೆ ಏನಿಲ್ಲ, ಬಟ್ ಏನು ಅಂತ ಮನಸ್ಸಲ್ಲಿಂದ ಒಂದು ಸತಿ ಅಣ್ಣ ಅಂತ ಕರೆದ್ರೆ ಅವ್ರನ್ನ ನಾವು ಯಾವತ್ತಿದ್ರೂ ಅಣ್ಣ ಅಂತಲೇ ಫೀಲ್ ಮಾಡ್ತೀವಿ. ಹಾಗೆ ಅವ್ರಿಗೆ ಕಷ್ಟ ಆಗಲಿ ಅಥವಾ ಅವ್ರಿಗೆ ಕೆಟ್ಟದಾಗಲಿ ಅಂತ ಅವ್ರು ಯಾವತ್ತೂ ಬಯಸೋದಕ್ಕೆ ಸಾಧ್ಯವೂ ಇರೋದಿಲ್ಲ. ಯಾವಾಗಲಿದ್ರು ಅವ್ರು ದೂರನೇ ಇರಲಿ ಹತ್ರನೇ ಇರಲಿ, ಯಾವಾಗಲೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀವಿ. ಇವನು ಇನ್ನೊಬ್ಬ ನನ್ನ ತಮ್ಮ ಅಭಿ. ಅವನು ಬರೋದು ತುಂಬ ಲೇಟ್ ಮಾಡ್ಬಿಟ್ಟ, ಬಂದಿದ್ದು ನೈಟ್ ಆಗೋಗಿತ್ತು. ತಲಹಟ್ಟೆ ನೋಡಿ ಹೆಂಗೆ ಮಾಡ್ತಾನೆ. ನಮ್ಮದೆಲ್ಲ ರಕ್ಷಾಬಂಧನ ಸೆಲೆಬ್ರೇಷನ್ ಮುಗೀತು. ಸೊ ನಮ್ಮಮ್ಮ ಅವ್ರ ತಮ್ಮಂಗೆ ಕೂಡ ರಾಖಿ ಕಟ್ಟುತ್ತಾ ಇದ್ರು. ನಮ್ಮಮ್ಮಂಗೆ ಬರೀ 4 ಜನ ತಮ್ಮಂದಿರಿದ್ದಾರೆ. ಸೊ ಅದರಲ್ಲಿ ಇವರೊಬ್ಬರೇ ಇವಾಗ ಸದ್ಯಕ್ಕೆ ಬರೋಕ್ಕಾಗಿದ್ದು, ಇನ್ನೊಬ್ಬರು ಸದ್ಯಕ್ಕಿಲ್ಲ. ಇನ್ನು ಇಬ್ರಿಗೆ ಅದೇ ಕೆಲಸಗಳ ಪ್ರಾಬ್ಲಮಿಂದ ಬರೋಕ್ಕಾಗಲಿಲ್ಲ. ನನ್ನ ಮಗಳು ಎಲ್ಲ ಅದನ್ನು ಎಷ್ಟು ಡೀಪ್ ಆಗುತ್ತೋ ಅಷ್ಟು ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅದ್ರ ನೆಕ್ಸ್ಟ್ ಅವಳೇ ಅದನ್ನು ಟ್ರೈ ಮಾಡೋದಕ್ಕೆ ಮಾಡ್ತಾ ಇರ್ತಾಳೆ. ಈಗ ಅವಳು ಆ್ಯಕ್ಚುಲಿ ನಮ್ಮ ಮಾವನ ಹತ್ರ ಹೋಗ್ತಾನೆ ಇರಲಿಲ್ಲ. ಫೋನಲ್ಲಿ ಏನೋ ಅವಳು ವೀಡಿಯೋಸ್ ಎಲ್ಲ ತೋರಿಸ್ತಿದ್ದಾರೆ ಅನ್ನೋ ರೀಸನಿಗೆ ಹೋಗಿ ನೋಡು ಅದು ನಾನು ನಂದಿದ್ದು ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಮಾರ್ನಿಂಗು ಇದು ಲಕ್ಷ್ಮಿ ಎಲ್ಲ ಕದಲಿಸೋಣ ಅಂತ ಹೇಳಿ ತೆಗಿತಾ ಇದ್ದಿದ್ದು. ಲಾಸ್ಟ್ ಸ್ಯಾರಿ ವ್ಲಾಗ್ಸಲ್ಲಿ ತೋರಿಸ್ದಾಗ ಅದು ಬ್ಲೂ ಕಲರ್ ಸ್ಯಾರಿ ತೋರಿಸಿದ್ನಲ್ಲ, ಅದೇ ಸ್ಯಾರಿನ ಇಲ್ಲಿ ಲಕ್ಷ್ಮಿಗೆ ವೇರ್ ಮಾಡಿರೋದು. ತುಂಬ ಚೆನ್ನಾಗಿ ನೆರಿಗೆ ಎಲ್ಲ ಕೂತಿತ್ತು. ನಮ್ಮ ಅಣ್ಣ ನೋಡಿ ದೇವ್ರ ಮೇಲೆ ಹಾಕಿರೋ ಒಡವೆ ಎಲ್ಲ ಫಸ್ಟ್ ಯಾರ ಮೇಲಾದರೂ ಹಾಕಬೇಕು ಅಂದರೆ ನನ್ನ ಆದ್ಮಿಗೆ ಹಾಕಬೇಕು ಅಂತ ಎಲ್ಲ ಒಡವೆನೂ ತೆಗೆದು ಹಾಕಿದ್ದು. ಇದು ನಮ್ಮಮ್ಮ ಇತ್ತೀಚೆಗೆ ರೀಸೆಂಟಾಗಿ ಮಾಡಿಸ್ಕೊಂಡಿದ್ದಂತಹ ಗೋಲ್ಡ್ ಸರ, ಅದು 50 ಗ್ರಾಮ್ಸಲ್ಲಿ ಮಾಡಿಸ್ಕೊಂಡಿದೆ. ಮನೆಗೆ ತಗೊಂಡೋಗೋಣ ಸರು, ಎಲ್ಲ ಮನೆಗೆ ತಗೊಂಡೋಗೋಣ ನಮ್ಮ ಮನೆಗೆ. ಹುಚ್ಚ ವೆಂಕಟ ಹಬ್ಬ, ಅವನೇನಾದ್ರೂ ನೋಡಿದ್ರೆ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇವನು ಹುಚ್ಚ ವೆಂಕಟ ಅಂತ ನಮ್ಮಮ್ಮ. ನನಗೆ ಅದು ಫೇವ್ರೆಟ್ ಯೂಟ್ಯೂಬರ್ ಅವರು. ಅದನ್ನ ನೋಡ್ಕೊಂಡು ಕೂತಿದ್ರೆ ನಮ್ಮಮ್ಮ ಅವನ ಹುಚ್ಚ ವೆಂಕಟ ಅನ್ನತ್ತೆ. ಸೊ ನೆಕ್ಸ್ಟ್ ನಮ್ಮ ಅಭಿ ಮನೆಗೆ ಮತ್ತೆ ಹೋಗಿದ್ದ. ಅಲ್ಲಿ ಒಂದು ನಮ್ಮ ಅಭಿ ಸಾಕಿರೋ ಪುಟಾಣಿ ನಾಯಿ ಮೇರಿ, ಅದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಅಲ್ಲೆಲ್ಲ ಮಾತಾಡ್ಕೊಂಡು ನೆಕ್ಸ್ಟ್ ಮಾರ್ನಿಂಗು ಹೊರಟಿದ್ದು. ಸೊ ಇದಾಗಿದೆ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಈ ವ್ಲಾಗ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.